2-3 ವರ್ಷಗಳ ಆಪ್ನ ನಡವಳಿಕೆ ಇದೆಯಲ್ಲ, ಇದು ರಾಷ್ಟ್ರ ರಾಜಧಾನಿಯ ಜನರಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಅಂತ ಒಂದಷ್ಟು ಸಮೀಕ್ಷೆಗಳು ಹೇಳಿದ್ವು. ಬಿಜೆಪಿ ಅದನ್ನ ಕ್ಲೈಮ್ ಮಾಡ್ತಾ ಇದೆ. ಎಲ್ಲ ಅಡ್ವಾಂಟೇಜ್ ನ ಆಫ್ಟರ್ 26 ಇಯರ್ಸ್ ಬಿಜೆಪಿ ಇಸ್ ರೆಡಿ ಟು ಟೇಕ್. ಸಾಧ್ಯ ಆಗತ್ತಾ? ರಿಸಲ್ಟ್ಗೂ ಮುನ್ನವೇ ಅಭ್ಯರ್ಥಿಗಳ ಟೆಂಪಲ್ ರನ್. ದೆಹಲಿಯ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮನೀಶ್ ಸಿಸೋಡಿಯಾ ಹಾಗೂ ಹಾಲಿ ಮುಖ್ಯಮಂತ್ರಿ ಅತೀಶಿ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದೀವಿ. ಯಾವ್ಯಾವ ಕ್ಯಾಂಡಿಡೇಟ್ಸ್ ಏನೇನ್ ಮಾಡ್ತಾ ಇದ್ದಾರೆ, ದೆಹಲಿಯ ವಾತಾವರಣ, ರಾಜಕೀಯ ವಾತಾವರಣ ಹೇಗಿದೆ ಅಂತ. ಸಹಜವಾದ ಪ್ರಾಕೃತಿಕ ವಾತಾವರಣ ಗಬ್ಬೆದ್ದೋಗಿದೆ ಬಿಡಿ, ರಾಜಕೀಯ ವಾತಾವರಣ ಗಬ್ಬಿ ಏಳದೇ ಇರಲಿ ಅನ್ನೋದು ಜನಗಳ ಒಂದು ಆಶಯ. ಸೊ ಜನ ಏನ್ ತೀರ್ಪು ಕೊಡ್ತಾರೆ ಅದಕ್ಕೋಸ್ಕರ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್, ಎಲ್ಲರಿಗಿಂತ ಮುಂಚೆ ಮೋಸ್ಟ್ ಅಥೆಂಟಿಕ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ. ವಿವಿಧ ದೇವಸ್ಥಾನಗಳಿಗೆ ಅಭ್ಯರ್ಥಿಗಳು ಭೇಟಿ ನೀಡಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸಮೀವುಲ್ಲಾ ಸರ್, ಈಗ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು ಒಂದಷ್ಟು ಹಗರಣಗಳ ಬಗ್ಗೆ, ಅರವಿಂದ್ ಕೇಜ್ರಿವಾಲ್ ಅವರು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ. ಬಟ್ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಆ ಭಾಗದಲ್ಲಿ ಅಂತ, ದೆಹಲಿಯಲ್ಲಿ? ಅಂದ್ರೆ ಜನ ಯಾವುದಕ್ಕೆ ಮನೆ ಹಾಕಬಹುದು ಅಂತ ತಮ್ಮ ಲೆಕ್ಕಾಚಾರ? ಅಲ್ಲ, ಅದನ್ನ ನೋಡ್ತಿದ್ದೆ. ದೊಡ್ಡ ಮೀನು ಚಿಕ್ಕ ಮೀನು ಪ್ರಸ್ತಾಪ ಬಂತು. ಹಗರಣಗಳ ದೃಷ್ಟಿನಲ್ಲಿ ಅವರು ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರನ್ನು ಹೇಳಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ವೋಟಿಂಗ್ ಹಂಚಿಕೆಯನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಏನಾಗಿದೆ ನೋಡಿ, ಭಾರತೀಯ ಜನತಾ ಪಕ್ಷ ತನ್ನ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಕಳೆದ ಚುನಾವಣೆಗಳಲ್ಲಿ ಸ್ಟೇಬಲ್ ಆಗಿ 35, 38, 40 ರೇಂಜಲ್ಲೇ ಉಳಿಸ್ಕೊಂಡಿದೆ. ಆದರೆ ಇಲ್ಲಿ 2015 54% ಇದ್ದಂತಹ ಆಪ್ 2020 53% ಉಳಿಸ್ಕೊಂಡಿದೆ. ಆದ್ರೂ ಕೂಡ ಕ್ರಮೇಣ ಕಾಂಗ್ರೆಸ್ ಕುಸಿತ ಹೋದಂಗೆಲ್ಲ ಆಪ್ ಮೇಲಕ್ಕೆ ಹೋಗ್ತಾ ಇದೆ. ಅಂದ್ರೆ ಪ್ರತಿಪಕ್ಷ ರಾಜಕಾರಣದಲ್ಲಿ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಪಡ್ಕೊಂಡಿದ್ದು ಯಾರು ಓಟನ್ನ. ಮತ್ತು ಈ ಚುನಾವಣೆಯಲ್ಲಿ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂತಹ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಯ ಎಷ್ಟು % ಓಟನ್ನ ಕಿತ್ಕೊಳ್ಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದು ಚುನಾವಣೆಯಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ನೋಡಿ, ಒಂದ್ ಕಾಲಕ್ಕೆ 34 ವರ್ಷಗಳ ಮೊದಲು 0.5 ಇದ್ದಂತಹ ಪಾರ್ಟಿ ಈಗ ಕಳೆದ ಚುನಾವಣೆಯಲ್ಲಿ 4.3 ಬಂದಿದೆ. ಬರೀ 4.3. ಈ ಬಾರಿ ಅವ್ರು ಎಷ್ಟೇ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಹೊಂದಾಣಿಕೆ ಅದನ್ನ ಅಲಯನ್ಸ್ ಮೈತ್ರಿ ಮಾಡ್ಕೊಂಡಿದೀವಿ, ಇಂಡಿಯಾ ಒಕ್ಕೂಟ ಅಂತ ಅನ್ಕೊಂಡ್ರು ಕೂಡ ಸ್ಥಳೀಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಹೆವಿ ಅಗ್ರೆಸಿವ್ ಕ್ಯಾಂಪೇನ್ ಮಾಡಿರೋದೇ ಕಾಂಗ್ರೆಸ್. ಹೀಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದಿಂದ ಎಷ್ಟು % ಕಿತ್ಕೊಳ್ಳುತ್ತೆ ಮತ್ತು ಮಿಡ್ಲ್ ಕ್ಲಾಸ್ ವೋಟರ್ಸ್, ವುಮೆನ್ ವೋಟರ್ಸ್ ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿ ಕಡೆ ಎಷ್ಟು % ವಾಲುತ್ತೆ ಅನ್ನೋದ್ರ ಮೇಲೆ ಈ ಚುನಾವಣೆಯ ಒಟ್ಟು ಸ್ವಿಂಗ್ ಈಗ ನೋಡ್ತಾ ಇದ್ದೆ. 44% ಸ್ವಿಂಗ್ ಏನೋ ಬರುತ್ತೆ. ಇದೇ ಪ್ರಶ್ನೆ ನಾನು ನಂಜಪ್ಪ ಕಾಳೇಗೌಡ ಅವ್ರಿಗೆ ತಗೊಳಕ್ ಇಷ್ಟಪಡ್ತೀನಿ. ಬಿಜೆಪಿ ವೋಟ್ ಕನ್ಸಿಸ್ಟೆಂಟ್ಲಿ ಕನ್ಸಾಲಿಡೇಟೆಡ್ ಆಗಿ ಉಳ್ಕೊಂಡಿದೆ ಅನ್ನೋದನ್ನ ಸಮೀವುಲ್ಲಾ ಸರ್ ಹೇಳಿದ್ರು. ಅಂದ್ರೆ ಎಷ್ಟಿದೆ ಅಷ್ಟಿದೆ, ಕನ್ಸಾಲಿಡೇಟೆಡ್ ಆಗಿದೆ ಅಂತ. ಆದ್ರೆ ವೋಟ್ ಒಡೆಯೋದಾದ್ರೆ ಕಾಂಗ್ರೆಸ್ ನಿಮ್ಮ ವೋಟ್ ನೋಡಿಯುತ್ತೆ ಅಂತ, ಹಂಗಾಗಿ ನಿಮ್ಗೆ ಹಿನ್ನಡೆ ಆಗ್ಬೋದು ಅಂತ ಏನಿಲ್ಲ. ಅವ್ರು ಹೇಳಿದ ಮಾತು, ಅವ್ರು ಹೇಳಿದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಆ ರೀತಿಯ ಡಿಬೇಟನ್ನು ನಾನು ಸ್ವಾಗತಿಸ್ತೇನೆ. ಈ ಥರ ವಿಚಾರವನ್ನು ಅಂಕಿಅಂಶಗಳ ಪ್ರಕಾರ ಇಟ್ಟಾಗ ಅದನ್ನು ಯಾರೂ ಅಲ್ಲಗಳಿಲೂಬಾರ್ದು, ಅದು ದುರಂಕಾರ ಆಗುತ್ತೆ. ಅದು ಬಿಟ್ಬಿಟ್ಟು ಯಾವುದೋ ವಿಚಾರನ ಕಿರ್ಚಾಡಿದ್ರೆ ಸಮೀವುಲ್ಲಾ ಅವ್ರು ಏನು ಹೇಳಿದ್ರು, ಆ ಸ್ಟ್ಯಾಟಿಸ್ಟಿಕ್ ಚೇಂಜ್ ಆಗಲ್ಲ, ಅದು ಅಲ್ಲೇ ಇರ್ತದೆ. ಅದನ್ನು ಹೇಳೋ ರೀತಿ ಅಷ್ಟೇ. ಅದನ್ನು ಪಚ್ಚಾಡ್ಕೊಂಡು ಅಂದ್ಕೊಂಡು ಹೇಳಿದ್ರು ಚೇಂಜ್ ಆಗಲ್ಲ. ಸೊ ಇದು ಅವ್ರೇನು ಹೇಳಿದ್ರು, BJP ಹೇಗೆ ಉಳಿಯುತ್ತೋ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಪರ್ಸೆಂಟೇಜು ಹಾಗೆ ಉಳಿಯುತ್ತೆ. ಹಾಗಾಗಿ ಯಾವುದೇ ಬದಲಾವಣೆ ಆಗಲ್ಲ. ಇದು ನೋಡೋಣ. ಈಗ 8 ಗಂಟೆಗೆ ಬೂತ್ಗಳು ಓಪನ್ ಆಗ್ತವೆ. ನಾವ್ ಯಾರೆಷ್ಟೇ ಕಿರ್ಚಾಡಿದ್ರು ಆ ಬೂತ್ ಅಲ್ಲಿ ಇರೋದೇನು ಚೇಂಜ್ ಆಗಲ್ಲ, ಅದು ಹೇಗಿದೆಯೋ ಹಾಗೆ ಆಚೆ ಬರುತ್ತೆ. ಅಲ್ಲ, ಇಫ್ ಸಪೋಸ್ ಏನಾದ್ರೂ ಅತಂತ್ರ ಬಂದ್ರೆ ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬಹುದು ಅಂತ ಪ್ರಶ್ನೆ ಇಲ್ಲ. ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಯಾಕಂದ್ರೆ ಬೇಸದ ಆಚೆ ಬಂದವ್ರು ಮತ್ತೆ ಜೊತೆ ಆಗ್ತೀರಿ ಅನ್ನೋ ಲೆಕ್ಕಾಚಾರಗಳಿದೆ. ಇಲ್ಲ, ಈಗ ರಾಷ್ಟ್ರ ರಾಜಕಾರಣದಲ್ಲಿ ಒಂಥರ ಒಪ್ಪಂದಗಳಿರ್ತದೆ. ಈ ಬಿಜೆಪಿಯವರು ಕೂಡ ನಾನಾ ಸಂದರ್ಭದಲ್ಲಿ ನಾನಾ ಪಕ್ಷಗಳ ಜೊತೆ ಅವರು ಹೋಗಿದ್ದಾರೆ. ಅವರೇನು ಯಾರಿಂದಾನು ಹೊರತಲ್ಲ ಅದು. ಈಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಕೇಸಿನ ಬಗ್ಗೆ ಬಂದ್ರು. ಕಳೆದ 2-3 ವರ್ಷಗಳ ಆಪ್ನ ನಡವಳಿಕೆ ಇದೆಯಲ್ಲ, ಇದು ರಾಷ್ಟ್ರ ರಾಜಧಾನಿಯ ಜನರಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಅಂತ ಒಂದಷ್ಟು ಸಮೀಕ್ಷೆಗಳು ಹೇಳಿದ್ವು. ಬಿಜೆಪಿ ಅದನ್ನ ಕ್ಲೈಮ್ ಮಾಡ್ತಾ ಇದೆ. ಎಲ್ಲ ಅಡ್ವಾಂಟೇಜ್ ನ ಆಫ್ಟರ್ 26 ಇಯರ್ಸ್ ಬಿಜೆಪಿ ಇಸ್ ರೆಡಿ ಟು ಟೇಕ್. ಸಾಧ್ಯ ಆಗತ್ತಾ? ರಿಸಲ್ಟ್ಗೂ ಮುನ್ನವೇ ಅಭ್ಯರ್ಥಿಗಳ ಟೆಂಪಲ್ ರನ್.
ದೆಹಲಿಯ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮನೀಶ್ ಸಿಸೋಡಿಯಾ ಹಾಗೂ ಹಾಲಿ ಮುಖ್ಯಮಂತ್ರಿ ಅತೀಶಿ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದೀವಿ. ಯಾವ್ಯಾವ ಕ್ಯಾಂಡಿಡೇಟ್ಸ್ ಏನೇನ್ ಮಾಡ್ತಾ ಇದ್ದಾರೆ, ದೆಹಲಿಯ ವಾತಾವರಣ, ರಾಜಕೀಯ ವಾತಾವರಣ ಹೇಗಿದೆ ಅಂತ. ಸಹಜವಾದ ಪ್ರಾಕೃತಿಕ ವಾತಾವರಣ ಗಬ್ಬೆದ್ದೋಗಿದೆ ಬಿಡಿ, ರಾಜಕೀಯ ವಾತಾವರಣ ಗಬ್ಬಿ ಏಳದೇ ಇರಲಿ ಅನ್ನೋದು ಜನಗಳ ಒಂದು ಆಶಯ. ಸೊ ಜನ ಏನ್ ತೀರ್ಪು ಕೊಡ್ತಾರೆ ಅದಕ್ಕೋಸ್ಕರ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್, ಎಲ್ಲರಿಗಿಂತ ಮುಂಚೆ ಮೋಸ್ಟ್ ಅಥೆಂಟಿಕ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ. ವಿವಿಧ ದೇವಸ್ಥಾನಗಳಿಗೆ ಅಭ್ಯರ್ಥಿಗಳು ಭೇಟಿ ನೀಡಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸಮೀವುಲ್ಲಾ ಸರ್, ಈಗ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು ಒಂದಷ್ಟು ಹಗರಣಗಳ ಬಗ್ಗೆ, ಅರವಿಂದ್ ಕೇಜ್ರಿವಾಲ್ ಅವರು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ. ಬಟ್ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಆ ಭಾಗದಲ್ಲಿ ಅಂತ ದೆಹಲಿಯಲ್ಲಿ? ಅಂದ್ರೆ ಜನ ಯಾವುದಕ್ಕೆ ಮನೆ ಹಾಕಬಹುದು ಅಂತ ತಮ್ಮ ಲೆಕ್ಕಾಚಾರ? ಅಲ್ಲ, ಅದನ್ನ ನೋಡ್ತಿದ್ದೆ. ದೊಡ್ಡ ಮೀನು ಚಿಕ್ಕ ಮೀನು ಅನ್ನೋ ಪ್ರಸ್ತಾಪ ಬಂತು. ಹಗರಣಗಳ ದೃಷ್ಟಿನಲ್ಲಿ ಅವರು ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರನ್ನು ಹೇಳಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ವೋಟಿಂಗ್ ಹಂಚಿಕೆಯನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಏನಾಗಿದೆ ನೋಡಿ, ಭಾರತೀಯ ಜನತಾ ಪಕ್ಷ ತನ್ನ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಕಳೆದ ಚುನಾವಣೆಗಳಲ್ಲಿ ಸ್ಟೇಬಲ್ ಆಗಿ 35, 38, 40 ರೇಂಜಲ್ಲೇ ಉಳಿಸ್ಕೊಂಡಿದೆ. ಆದರೆ ಇಲ್ಲಿ 2015 54% ಇದ್ದಂತಹ ಆಪ್ 2020 53% ಉಳಿಸ್ಕೊಂಡಿದೆ. ಆದ್ರೂ ಕೂಡ ಕ್ರಮೇಣ ಕಾಂಗ್ರೆಸ್ ಕುಸಿತ ಹೋದಂಗೆಲ್ಲ ಆಪ್ ಮೇಲಕ್ಕೆ ಹೋಗ್ತಾ ಇದೆ. ಅಂದ್ರೆ ಪ್ರತಿಪಕ್ಷ ರಾಜಕಾರಣದಲ್ಲಿ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಪಡ್ಕೊಂಡಿದ್ದು ಯಾರು ಓಟನ್ನ, ಮತ್ತು ಈ ಚುನಾವಣೆಯಲ್ಲಿ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂತಹ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಯ ಎಷ್ಟು % ಓಟನ್ನ ಕಿತ್ಕೊಳ್ಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದು ಚುನಾವಣೆಯಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ನೋಡಿ, ಒಂದ್ ಕಾಲಕ್ಕೆ 34 ವರ್ಷಗಳ ಮೊದಲು 0.5 ಇದ್ದಂತಹ ಪಾರ್ಟಿ ಈಗ ಕಳೆದ ಚುನಾವಣೆಯಲ್ಲಿ 4.3 ಬಂದಿದೆ. ಬರೀ 4.3. ಈ ಬಾರಿ ಅವ್ರು ಎಷ್ಟೇ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಹೊಂದಾಣಿಕೆ ಅದನ್ನ ಅಲಯನ್ಸ್ ಮೈತ್ರಿ ಮಾಡ್ಕೊಂಡಿದೀವಿ, ಇಂಡಿಯಾ ಒಕ್ಕೂಟ ಅಂತ ಅನ್ಕೊಂಡ್ರು ಕೂಡ ಸ್ಥಳೀಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಹೆವಿ ಅಗ್ರೆಸಿವ್ ಕ್ಯಾಂಪೇನ್ ಮಾಡಿರೋದೇ ಕಾಂಗ್ರೆಸ್. ಹೀಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದಿಂದ ಎಷ್ಟು % ಕಿತ್ಕೊಳ್ಳುತ್ತೆ ಮತ್ತು ಮಿಡ್ಲ್ ಕ್ಲಾಸ್ ವೋಟರ್ಸ್, ವುಮೆನ್ ವೋಟರ್ಸ್ ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿ ಕಡೆ ಎಷ್ಟು % ವಾಲುತ್ತೆ ಅನ್ನೋದ್ರ ಮೇಲೆ ಈ ಚುನಾವಣೆಯ ಒಟ್ಟು ಸ್ವಿಂಗ್ ಈಗ ನೋಡ್ತಾ ಇದ್ದೆ. 44% ಸ್ವಿಂಗ್ ಏನೋ ಬರುತ್ತೆ. ಇದೇ ಪ್ರಶ್ನೆ ನಾನು ನಂಜಪ್ಪ ಕಾಳೇಗೌಡ ಅವ್ರಿಗೆ ತಗೊಂಡೋಗಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ವೋಟ್ ಕನ್ಸಿಸ್ಟೆಂಟ್ಲಿ ಕನ್ಸಾಲಿಡೇಟೆಡ್ ಆಗಿ ಉಳ್ಕೊಂಡಿದೆ ಅನ್ನೋದನ್ನ ಸಮೀವುಲ್ಲಾ ಸರ್ ಹೇಳಿದ್ರು. ಅಂದ್ರೆ ಎಷ್ಟಿದೆ ಅಷ್ಟಿದೆ ಕನ್ಸಾಲಿಡೇಟೆಡ್ ಆಗಿದೆ ಅಂತ. ಆದ್ರೆ ವೋಟ್ ಒಡೆಯೋದಾದ್ರೆ ಕಾಂಗ್ರೆಸ್ ನಿಮ್ಮ ವೋಟ್ ನೋಡಿಯುತ್ತೆ ಅಂತ, ಹಂಗಾಗಿ ನಿಮ್ಗೆ ಹಿನ್ನಡೆ ಆಗ್ಬೋದು ಅಂತ ಏನ್ ಇಲ್ಲ. ಅವ್ರು ಹೇಳಿದ ಮಾತು, ಅವ್ರು ಹೇಳಿದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಆ ರೀತಿಯ ಡಿಬೇಟ್ ಅನ್ನ ನಾನು ಸ್ವಾಗತಿಸ್ತೇನೆ. ಈ ತರ ವಿಚಾರವನ್ನ ಅಂಕಿಅಂಶಗಳ ಪ್ರಕಾರ ಇಟ್ಟಾಗ ಅದನ್ನ ಯಾರು ಅಲ್ಲಗಳಿಲೂಬಾರದು, ಅದು ದುರಂಕಾರ ಆಗುತ್ತೆ. ಅದ್ಬಿಟ್ಬಿಟ್ಟು ಯಾವುದೋ ವಿಚಾರನ ಕಿರ್ಚಾಡಿದ್ರೆ ಸಮೀವುಲ್ಲಾ ಅವ್ರು ಏನು ಹೇಳಿದ್ರು, ಆ ಸ್ಟ್ಯಾಟಿಸ್ಟಿಕ್ ಚೇಂಜ್ ಆಗಲ್ಲ, ಅದು ಅಲ್ಲೇ ಇರ್ತದೆ. ಅದನ್ನ ಹೇಳೋ ರೀತಿ ಅಷ್ಟೇ. ಅದನ್ನ ಪರ್ಚಾಡ್ಕೊಂಡು ಅನ್ಕೊಂಡು ಹೇಳಿದ್ರು ಚೇಂಜ್ ಆಗಲ್ಲ. ಸೊ ಇದು ಅವ್ರೇನು ಹೇಳಿದ್ರು, ಬಿಜೆಪಿ ಹೇಗೆ ಉಳಿಯುತ್ತೋ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಪರ್ಸೆಂಟೇಜು ಹಾಗೆ ಉಳಿಯುತ್ತೆ. ಹಾಗಾಗಿ ಯಾವುದೇ ಬದಲಾವಣೆ ಆಗಲ್ಲ. ಇದು ನೋಡೋಣ. ಈಗ 8 ಗಂಟೆಗೆ ಬೂತ್ಗಳು ಓಪನ್ ಆಗ್ತವೆ. ನಾವ್ ಯಾರು ಎಷ್ಟೇ ಕಿರ್ಚಾಡಿದ್ರು ಆ ಬೂತ್ ಅಲ್ಲಿ ಇರೋದೇನು ಚೇಂಜ್ ಆಗಲ್ಲ, ಅದು ಹೇಗಿದೆಯೋ ಹಾಗೆ ಆಚೆ ಬರುತ್ತೆ. ಅಲ್ಲ, ಇಫ್ ಸಪೋಸ್ ಏನಾದ್ರೂ ಅತಂತ್ರ ಬಂದ್ರೆ ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬಹುದಾ ಅಂತ ಅದು ಪ್ರಶ್ನೆ ಇಲ್ಲ. ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಯಾಕಂದ್ರೆ ಬೇಸತ್ತ ಆಚೆ ಬಂದವ್ರು ಮತ್ ಜೊತೆ ಆಗ್ತೀರಿ ಅನ್ನೋ ಲೆಕ್ಕಾಚಾರಗಳಿದೆ. ಇಲ್ಲ, ಈಗ ರಾಷ್ಟ್ರ ರಾಜಕಾರಣದಲ್ಲಿ ಒಂಥರ ಒಪ್ಪಂದಗಳಿರ್ತದೆ. ಈ ಬಿಜೆಪಿಯವರು ಕೂಡ ನಾನಾ ಸಂದರ್ಭದಲ್ಲಿ ನಾನಾ ಪಕ್ಷಗಳ ಜೊತೆ ಅವರು ಹೋಗಿದ್ದಾರೆ. ಅವರೇನು ಯಾರಿಂದಾನು ಹೊರತಲ್ಲ ಅದು. ಈಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಕೇಸಿನ ಬಗ್ಗೆ ಬಂದ್ರು.